ತಾಯಿ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ, ಆರಾಧ್ಯ ಮೂರ್ತಿಯಾದ ಅಡ್ಯಾರ ಗ್ರಾಮದೇವರಾದಂತಹ ಮಲಿಂಗೇಶ್ವರ ಸ್ವಾಮಿಯನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿ ಉಪಾಸನರಾದಂತಹ ಗುರುದ್ವಯರ ಪಾದಕ್ಕೆ ವಂದಿಸಿ, ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನೆಗಳನ್ನು ಅರ್ಪಿಸಿ, ಸೇರಿರುವ ಸಮಸ್ತ ಅಭಿಮಾನಿ ಬಂಧುಗಳೇ, ವಿದ್ಯಾರ್ಥಿಗಳೇ, ಪೋಷಕ ವೃಂದದವರೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ 11ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ನವನೀಶ್ ಶೆಟ್ಟರ್ ಹೇಳಿದ ಹಾಗೆ ನಾಳೆ ಫೌಂಡೇಶನ್ ಮತ್ತೆ ತ್ರಿರಂಗ ಸಂಗಮದ ನೇತೃತ್ವದಲ್ಲಿ ಸಮುದ್ರಯಾನಕ್ಕೆ ಹೊರಡಲಿಕ್ಕೆ ಇರುವ ಕಾರಣ ಇವತ್ತು ಸಂಜೆ ಒಳಗೆ ಕಾರ್ಯಕ್ರಮವನ್ನು ಮುಗಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ 5 ಗಂಟೆಗೆ ಕಾರ್ಯಕ್ರಮವನ್ನು ಮುಗಿಸುವ ಒಂದು ಯೋಚನೆಯಲ್ಲಿ ನಾವು ಒಂದೇ ಸಭಾ ಕಾರ್ಯಕ್ರಮ, ಇಲ್ಲದ್ರೆ 3 ಸಭಾ ಕಾರ್ಯಕ್ರಮ, ನೀವೆಲ್ಲರೂ ಸಾಕ್ಷಿ ಆಗಿದ್ದೀರಿ ಅದಕ್ಕೆ. ಇಷ್ಟು ವರ್ಷ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಎಂಬುದಾಗಿ ಈ ಸಲ ಸಂಜೆ ಒಳಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಯುತ್ತದೆ. ಆದ್ರೆ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳಿಗ್ಗೆ 9 ಗಂಟೆಗೆ ಬಂದು ಸೇರಿದ್ದೀರಂತ ಹೇಳಿದ್ರೆ ಇದು ಬಹಳ ವಿಶೇಷ ಮತ್ತೆ ಆಶ್ಚರ್ಯವೂ ಹೌದು ನನಗೆ. ಬೆಳಿಗ್ಗಿನಿಂದಲೇ ಒಂದು ಕಾರ್ಯಕ್ರಮಗಳಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಘಟಕದ ಪದಾಧಿಕಾರಿಗಳಾಗ್ಲಿ ಎಲ್ಲ ಬಂಧುಗಳು ಸೇರಿದ್ದೀರಿ. ನಿಮಗೆ ಪ್ರಪ್ರಥಮವಾಗಿ ನಾನು ಪೂರಕವಾದ ಸ್ವಾಗತವನ್ನು ಸಮಸ್ತ ಬಾಂಧವರಿಗೆ ನಾನು ಬಯಸ್ತಾ ಇದ್ದೇನೆ. ಯಕ್ಷಗಾನ ಅಂದ್ರೆ ಎಡನೀರು, ಎಡನೀರಂದ್ರೆ ಯಕ್ಷಗಾನ. ಅಲ್ಲಿವರೆಗೆ ಯಕ್ಷಗಾನಕ್ಕೆ ಒಂದು ನಂಟು ಬೆಳೆಸಿದಂತ ನಮ್ಮ ಹಿರಿಯ ಸ್ವಾಮಿಗಳು ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಶ್ರೀಗಳು, ಅವರ ನಂತರ ಅದನ್ನು ಮುಂದುವರಿಸಿಕೊಂಡು ಬಹಳ ಕಲಾವಿದರ ಮೇಲೆ ಪ್ರೀತಿ ಇಟ್ಟು, ಅಭಿಮಾನ ಇಟ್ಟು, ವೈಯಕ್ತಿಕವಾಗಿ ನನ್ನ ಮೇಲೆ ಬಹಳ ಪ್ರೀತಿ ಅಭಿಮಾನ ಇಟ್ಟು, ಮತ್ತೆ ನಮ್ಮ ಫೌಂಡೇಶನ್ ಮೇಲೆ ಅಪಾರ ಅಭಿಮಾನವಿಟ್ಟು ನಮ್ಮ ಸಂಸ್ಥೆಗೆ ಆಶೀರ್ವಾದವನ್ನು ನೀಡುವಂತಹ ಎಡನೀರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಫೌಂಡೇಶನ್ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸುದೇಶ್ ರೈ ಹಾಗೂ ಶಿಲ್ಪಾ ಸುದೇಶ್ ರೈ ಬಂದವರಿಗೆ ತುಳಸಿ ಹಾರ ಹಾಕಿ ಫಲವಸ್ತು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವರು ನನ್ನ ಗುರುವರಿಯರು ಬುಡಿಯೂರು ಶ್ರೀಗಳು. ನನಗೆ ಎಲ್ಲ ಸ್ವಾಮಿಗಳು ಬಹಳ ಅತ್ಯಾಪ್ತರಿ, ನನ್ನ ಮೇಲೆ ಬಹಳ ಪ್ರೀತಿ ಅಭಿಮಾನ. ಯಾರನ್ನು ಬಿಡುದು ಯಾರನ್ನು ಹೇಳುವುದಂತಲೇ ನನಗೊಂದು ದೊಡ್ಡ ಸಮಸ್ಯೆ. ಉಡುಪಿಯಿಂದ ಹಿಡಿದು ಪ್ರತಿಯೊರ್ವರು ಕೆಲವು ಕೇಳಲಿಕ್ಕೂ ಕೇಳ್ತಾರೆ, ನೀವು ಪ್ರತಿ ವರ್ಷ ಅವರನ್ನೇ ಹೇಳ್ತೀರಿ, ನಮ್ಮನ್ನು ಹೇಳುವುದೇ ಇಲ್ಲ ಅಂತ. ನಾನು ಪ್ರೀತಿಯಿಂದ ಕೇಳುದು, ಬೇಡಿಕೆಯಿಂದಲ್ಲ, ಪ್ರೀತಿಯಿಂದ ಕೇಳ್ತಾರೆ. ಆದ್ರೆ ನಾವು ಎಲ್ಲ ಸ್ವಾಮಿಗಳನ್ನು ಒಂದೇ ದಿವಸ ಕರೆಸಿದ್ರೆ ಇಲ್ಲಿ ಸಂತ ಸಮಾವೇಶವೇ ಮಾಡ್ಬೇಕಷ್ಟೇ. ಹಾಗಾಗಿ ನನಗೆ ಏನ್ ಮಾಡುವ ಹಾಗಿಲ್ಲ. ಆದ್ರೆ ಒಡಿಯೂರು ಶ್ರೀಗಳು ನನಗೆ ಯಾಕೆ ಮುಖ್ಯ ಅಂತ ನಾನು ಕೆಲವು ವಿಭಾಗದಲ್ಲಿ ನಾನು ಹೇಳಿದ್ದೆ. ನಾನು ನಿಮ್ಮನ್ನೆಲ್ಲ ನೋಡುವುದಕ್ಕಿಂತ ಮುಂಚೆ, ನಾನು ಯಕ್ಷಗಾನ ರಂಗಕ್ಕೆ ಬಂದ ನಂತರ ನಿಮ್ಮನ್ನೆಲ್ಲ ನೋಡಿದ್ದು. ಆದ್ರೆ ನಿಮ್ಮನ್ನೆಲ್ಲ ನೋಡುವುದಕ್ಕಿಂತ ಮುಂಚೆ ನನಗೆ ವಿದ್ಯಾಭ್ಯಾಸ ಕಲಿಸಿದಂತ ಕ್ಷೇತ್ರ ಒಡಿಯೂರು, ನನಗೆ ಶಿಕ್ಷಣ ಕೊಟ್ಟಂತ ಕ್ಷೇತ್ರ ಒಡಿಯೂರು, ನನಗೆ ಶಿಕ್ಷಣ ಕೊಟ್ಟಂತ, ಉಚಿತವಾಗಿ ಶಿಕ್ಷಣವನ್ನು ನೀಡಿದಂತ ಕ್ಷೇತ್ರ ಒಡಿಯೂರು ಶ್ರೀಗಳು. ಅವರ ಋಣವನ್ನು ನಾನು ಎಷ್ಟು ಎತ್ತರಕ್ಕೆ ಹೋದ್ರು, ನಾನು ಯಾವ ಸ್ಥಾನಕ್ಕೆ ಹೋದ್ರೂ ಅದು ತೀರಿಸಲಿಕ್ಕೆ ಸಾಧ್ಯ ಇಲ್ಲ, ಆ ಕ್ಷೇತ್ರದ ಋಣವನ್ನು. ಹಾಗಾಗಿ ಒಡಿಯೂರು ಶ್ರೀಗಳಿಗಿಂತ ದೊಡ್ಡ ಗುರುಗಳು ನನಗಿಲ್ಲ. ನಾನು ಹೇಳಿದ್ರೆ ತಪ್ಪಾದಿತ್ತದು. ಯಾಕೆಂದ್ರೆ ಹೇಳಿದ್ರೆ ಒಂದು ಮಾತಿದೆ, ಹಿರಿಯವರು ಸ್ವಾಮಿಗಳಾಗ್ಲಿ ಶಾಸ್ತ್ರಕಾರರು ಹೇಳುವಂತ ಮಾತಿದೆ, ನಾವು ಎಷ್ಟೇ ದೊಡ್ಡ ದೇವಸ್ಥಾನಕ್ಕೆ ಹೋದ್ರು ನಮ್ಮ ಗ್ರಾಮ ದೇವಸ್ಥಾನಕ್ಕಿಂತ ದೊಡ್ಡ ದೇವಸ್ಥಾನ ಇಲ್ಲ ಅಂತ. ಅವರವರ ಗ್ರಾಮ ದೇವಸ್ಥಾನಕ್ಕಿಂತ ದೊಡ್ಡ ಗ್ರಾಮ ದೇವಸ್ಥಾನ ಬೇರೆ ಇಲ್ಲ. ಎಷ್ಟೇ ದೊಡ್ಡ ದೇವರನ್ನು ಪೂಜಿಸಿದ್ರು ಕೂಡ ತಂದೆ ತಾಯಿಗಳಿಗಿಂತ ದೊಡ್ಡ ದೇವರೇ ಇಲ್ಲ. ಹೀಗೆ ಶಿಕ್ಷಣ ನೀಡಿದ ಗುರುಗಳಿಗಿಂತ ದೊಡ್ಡದು ಯಾವುದು ಅಂತ ಹೇಳಿ ನಾನು. ಹಾಗಾಗಿ ಒಡಿಯೂರು ಶ್ರೀಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದು ನಮಗೆ ಆಶೀರ್ವಾದ ನೀಡ್ತಾ ಇದ್ದಾರೆ. ಅವರ ಉಪಸ್ಥಿತಿಯನ್ನು ತುಂಬ ಹೃದಯದಿಂದ ಗೌರವಿಸಿ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪುರುಷೋತ್ತಮ ಭಂಡಾರಿಗಳು ಹಾಗೂ ಕವಿತಾ ಭಂಡಾರಿಗಳವರನ್ನು ತುಳಸಿ ಹಾರ ಫಲವಸ್ತು ನೀಡಿ ಗೌರವಿಸ್ತಾ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷರು, ನಿಮ್ಮೆಲ್ಲರ ಪ್ರೀತಿ ಪಾತ್ರರು, ಈ ಫೌಂಡೇಶನ್ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಮೂಲ ಕಾರಣೀಕರ್ತರು, ನಮ್ಮ ಫೌಂಡೇಶನ್ನ ಗೌರವಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ
ಈ ಫೌಂಡೇಶನ್ ಒಂದು ವೇಗ ಹೋಗ ಎಲ್ಲಿ ಹೋಗಿದೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಇಷ್ಟು ದೊಡ್ಡ ವ್ಯವಸ್ಥೆಗಳು ಇವತ್ತು ಆಗ್ಬೇಕಿದ್ರು ದೊಡ್ಡ ಮಟ್ಟಿನಲ್ಲಿ ನಮಗೆ ಸಹಕಾರ ನೀಡಿದಂತಹ ಧರ್ಮಾತ್ಮರು, ಪುಣ್ಯಾತ್ಮರು, ಈ ನಾಡು ಕಂಡಂತಹ ಶ್ರೇಷ್ಠ ದಾನಿಗಳಲ್ಲಿ ಓರ್ವರು ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಕೂಳೂರು ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿ ಅವರು ಇಂದಿನ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ನಾವು ಅವರು ಪ್ರತಿ ಸಲವೂ ಕೇಳುದುಂಟು ಏನಡ್ ದಾದಾ ಉಡು ಅಂತ. ಮೊನ್ನೆ ಕೂಡ ನಾನು ಫೋನ್ ಮಾಡುವಾಗ ಏನಡ್ ದಾದಾ ಉಡು ಬಲ್ಲ ಅಂತ. ಹಾಗಾಗಿ ಏನು ಆಗ್ಬೇಕು ಅಂತ ಹೇಳಬೇಕಾಗಿಲ್ಲ, ಅವರು ಅದನ್ನು ಮಾಡಿ ತೋರಿಸ್ತಾರೆ. ಇಷ್ಟು ವರ್ಷವೂ ಅದನ್ನು ಮಾಡಿ ತೋರಿಸಿದ್ದಾರೆ. ಸಾಧಾರಣ 3 ಕೋಟಿ ರೂಪಾಯಿಗಿಂತ ಹೆಚ್ಚು ನಮ್ಮ ಫೌಂಡೇಶನ್ಗೆ ದಾನ ನೀಡಿದ ಮಹಾದಾನಿಗಳು ನಮ್ಮ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟರು ಅವರನ್ನು ಜೋರಾದ ಕರತಾಡನದೊಂದಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ನಮ್ಮ ಸಂಸದರು, ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಸಂಸದರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಬಹಳ ಹೆಮ್ಮೆಯಿಂದ, ಬಹಳ ಉತ್ಸುಕತೆಯಿಂದ ಕಾರ್ಯೋನ್ಮುಖರಾದಂತಹ, ನಮ್ಮೆಲ್ಲರ ಮನಗೆದ್ದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬ್ರಿಜೇಶ್ ಚೌಟ್ರು ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತವರು ವಿಶೇಷ ವ್ಯಕ್ತಿ ಇವತ್ತು ಉದ್ಘಾಟಕರು. ನಿಮ್ಗೆ ಗೊತ್ತಿದೆ, ಸಜ್ಜನಿಕೆ, ಸರಳತೆ ಹೇಗಿರ್ಬೇಕೆನ್ನುವುದಕ್ಕೆ ಮೂಲ ರೂಪ ನಮ್ಮ ಶಶಿಧರ್ ಶೆಟ್ಟಿ ಬರೋಡ ಅವರು. ಎಷ್ಟು ದೊಡ್ಡ ದಾನಿ, ಎಷ್ಟೋ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂತ ಪುಣ್ಯ ಅವರಿಗಿದೆ. ನಮ್ಮ ಫೌಂಡೇಶನ್ ನ ಸಂಚಾಲಕರು ಹೌದು, ನಮ್ಮ ಫೌಂಡೇಶನ್ ನ ಮಹಾದಾನಿಗಳು ಹೌದು. ಸುಮಾರು 2 ಕೋಟಿ ರೂಪಾಯಿಗಿಂತಲೂ ಮಿಕ್ಕಿ ನಮ್ಮ ಫೌಂಡೇಶನ್ಗೆ ದಾನ ನೀಡಿದಂತಹ ಧರ್ಮಾತ್ಮರು ನಮ್ಮ ಇವತ್ತಿನ ಉದ್ಘಾಟಕರು ಬರೋಡ ಶಶಿಧರ್ ಶೆಟ್ಟಿಯವರು. ನನ್ನ ಅಣ್ಣನ ಹಾಗೆ ನನಗೆ ಹೆಗಲಿಗೆ ನೀಡಿ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಹಕಾರ ನೀಡಿದಂತಹ ಪುಣ್ಯಾತ್ಮರು, ಅವರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜೋರಾದ ಕೈಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಉದ್ಘಾಟಕರು ನಮ್ಮ ಮತ್ತೋರ್ವರು ಮಹಾದಾನಿಗಳು ಇವತ್ತು ಬರಬೇಕಿತ್ತು, ಉದ್ಘಾಟಕರಾಗಿ ಅವರಿದ್ರು. ನಮ್ಮ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಈ ನಾಡು ಕಂಡಂತಹ ಶ್ರೇಷ್ಠ ದಾನಿಗಳಲ್ಲಿ ಒಬ್ರು. ನಮ್ಮ ಫೌಂಡೇಶನ್ ಮೇಲೆ ಅಪಾರ ಪ್ರೀತಿ ಅಭಿಮಾನದಿಂದ ಪ್ರತಿ ವರ್ಷವೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ದೊಡ್ಡ ರೀತಿಯಲ್ಲಿ ಸಹಕಾರ ನೀಡಿ 2 ಕೋಟಿ ರೂಪಾಯಿಗಿಂತ ಮಿಕ್ಕಿ ನಮ್ಮ ಫೌಂಡೇಶನ್ಗೆ ದಾನ ನೀಡಿದ ಮಹಾದಾನಿಗಳು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು. ಅವರು ಇವತ್ತು ಅನಿವಾರ್ಯ ಕಾರಣದಿಂದ ನಿನ್ನೆ ದುಬೈಯಿಂದ ಸಿಂಗಾಪುರಕ್ಕೆ ಹೋಗಬೇಕಾದ ಕಾರಣ ಅವರು ಇವತ್ತಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವರ ಮನೆಯವರು ನಮ್ಮ ಈಶ್ವರೆಲ್ಲ ಇದ್ದಾರೆ, ಬಾಲಣ್ಣ ಎಲ್ಲ, ಅವರನ್ನು ಈ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಳ್ಳುತ್ತಾ ಅವರ ಅನುಪಸ್ಥಿತಿಯಲ್ಲಿ ಕೂಡ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ, ಅವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಮತ್ತೋರ್ವರು ವಿಶೇಷವಾಗಿ ಇವತ್ತು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಾರೆ, ಮುಖ್ಯ ಅಭ್ಯಾಗತರಾಗಿ ಚಂಡೀಗಢದ ಮುಖ್ಯ ಕಾರ್ಯದರ್ಶಿಯಾದಂತಹ ರಾಜೇಶ್ ಪ್ರಸಾದ್ ಸರ್ ಅವರು. ಅವರು ನಿಮ್ಗೆ ಗೊತ್ತಿದೆ, 1-2 ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ರು. ಅಲ್ಲಿ ಸರಕಾರದ ಆಡಳಿತ ಅಲ್ಲ, ಚಂಡೀಗಢದ ರಾಜ್ಯದಲ್ಲಿ ಏನಿದ್ರು ಕೂಡ ರಾಜೇಶ್ ಪ್ರಸಾದ್ ಸರ್ ಹೇಳಿದ ಹಾಗೆ ನಮಗೆ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ನಮ್ಮ ಫೌಂಡೇಶನ್ ನ ಕಾರ್ಯಕ್ರಮವನ್ನು, ಯಕ್ಷಗಾನವನ್ನು ಶ್ರೀನಗರದ ಕನ್ವೆನ್ಷನ್ ಹಾಲ್ ನಲ್ಲಿ ಮಾಡಿಸಿದವರು ನಮ್ಮ ರಾಜೇಶ್ ಪ್ರಸಾದ್ ಸರ್ ಅವರು. ವೈಷ್ಣೋ ದೇವಿಯಲ್ಲಿ ನಮ್ಮನ್ನು ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿಸಿದವರು ವೈಷ್ಣೋ ದೇವಿ ದೇವಸ್ಥಾನದಲ್ಲಿ ರಾಜೇಶ್ ಪ್ರಸಾದ್ ಅವರು. ಅವರ ಬಗ್ಗೆ ಮತ್ತೆ ಹೇಳಲಿಕ್ಕೆ ಇದೆ, ನಮ್ಮ ವಸಂತ ಶೆಟ್ಟಿ ಅವರ ಬಗ್ಗೆ ಹೇಳಲಿಕ್ಕೆ ಇದ್ದಾರೆ. ಹಾಗಾಗಿ ಅವರ ಉಪಸ್ಥಿತಿ ನಮಗೆ ತುಂಬಾ ಗೌರವವನ್ನು ತಂದುಕೊಟ್ಟಿದೆ ಸರ್. ಈ ವೇದಿಕೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರ ಮಹಾದಾನಿಗಳು ನಮ್ಮ ದಿವಾಕರ್ ರಾವ್ ಕಟೀಲ್ ರವರು ನಮ್ಮ ಜೊತೆ ಇದ್ದಾರೆ. ಅವರ ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಕಂಪನಿಯಿಂದ ಸುಮಾರು 1 ಕೋಟಿಗಿಂತಲೂ ಮಿಕ್ಕಿ ನಮಗೆ ಈ ಫೌಂಡೇಶನ್ಗೆ ದೇಣಿಗೆ ನೀಡಿದಂತಹ ಮಹಾನ್ ವ್ಯಕ್ತಿತ್ವ ದಿವಾಕರ್ ರಾವ್ ಕಟೀಲ್ ಅವರು. ಅವರನ್ನು ಕೂಡ ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರ ಹಿರಿಯವರಿದ್ದಾರೆ, ML ಸಾಮಗರು ನಮ್ಮ ಜೊತೆ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಅತಿ ಬೆಲೆ ಬಾಳುವಂತಹ ಉಡುಪಿಯಲ್ಲಿ ಪ್ರೈಮ್ ಲೊಕೇಶನ್ ಅಲ್ಲಿ ನಮಗೆ 50 ಸೆಂಟ್ಸ್ ಜಾಗವನ್ನು ಫೌಂಡೇಶನ್ಗೆ ದಾನವಾಗಿ ನೀಡಿದಂತಹ ಪ್ರೊಫೆಸರ್ ML ಸಾಮಗರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸನ್ಮಾನಿತರಲ್ಲಿ ಓರ್ವರು ಈ ನಾಡು ಕಂಡ ಶಿಕ್ಷಣದ ಕ್ರಾಂತಿಯನ್ನೇ ಹಬ್ಬಿಸಿದಂತಹ, ಶಿಕ್ಷಣದ ವ್ಯವಸ್ಥೆ ಹೇಗಿರ್ಬೇಕು ಎನ್ನುವುದಾಗಿ ಲೋಕಮುಖಕ್ಕೆ ತೋರಿಸಿದಂತಹ, ನಾವೆಲ್ಲರೂ ನಮ್ಮ ಭಾರತದ ಸಾಂಸ್ಕೃತಿಕ ರಾಯಭಾರಿ ಎನ್ನುವುದಾಗಿ ಕರೆಸಿಕೊಳ್ಳುವಂತಹ ನಮ್ಮ ಇವತ್ತಿನ ಮಹಾಪೋಷಕ ಸನ್ಮಾನಿತರಾದಂತಹ ಡಾಕ್ಟರ್ ಎಂ ಮೋಹನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಮತ್ತೋರ್ವರು ಸನ್ಮಾನಿತರು ಈ ಕಡೆ ಇದ್ದಾರೆ. ಕಾಳಿಂಗನೌಡ್ರ ಜತೆಗೆ ಯಾರು ಪದ್ಯಕ್ಕೆ ಕೂತ್ಕೊಳ್ಳುವರು ಅಂತ ಕೇಳುವಾಗ ವಿಮಾನದಲ್ಲಿ ಆ ಸಮಯದಲ್ಲಿ 85ನೇ ಇಸವಿಯಲ್ಲಿ ಬಂದು ನಾವು ಹುಟ್ಟುವಾಗ ಸಾಧಾರಣ 79 ನನ್ನ ಇಸವಿ, ಆ ಸಮಯದಲ್ಲಿ ವಿಮಾನದಲ್ಲಿ ಮಂಗಳೂರಿಗೆ ಬಂದು ಪದ್ಯ ಹೇಳುವಂತ ಒಬ್ಬ ವ್ಯಕ್ತಿತ್ವವನ್ನು ಉಳಿಸಿಕೊಂಡಂತ ಶ್ರೇಷ್ಠ ಭಾಗವತರು ಯಾರು ಅಂತ ಕೇಳಿದ್ರೆ ಪೋಲ್ಯ ಲಕ್ಷ್ಮೀನಾರಾಯಣ ಶೆಟ್ರು. ಅವರು ಇವತ್ತು ಸನ್ಮಾನಿತರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ವೇದಿಕೆಗೆ ದಂಪತಿ ಸಮೇತ ಇದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರ ಸಹೋದರರಾದಂತಹ ಉಮೇಶ್ ಶೆಟ್ರು ಕೂಡ ಇದ್ದಾರೆ. ನಿಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ ಸರ್. ಮತ್ತೋರ್ವರು ಹೇರಂಬ ಇಂಡಸ್ಟ್ರೀಸ್ನ MD ಆದಂತಹ ನಮ್ಮ ಮಹಾಪೋಷಕರು, ನಮ್ಮ ಫೌಂಡೇಶನ್ನ ದೊಡ್ಡ ದಾನಿಗಳು ಹೌದು, ನಮ್ಮ ಬಹಳ ಪ್ರೀತಿ ಪಾತ್ರರು ಹೌದು. ನಮ್ಮ ರಘುರಾಮ್ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ, ರಘುರಾಮ್ ಶೆಟ್ಟಿ ಕನ್ಯಾನ ನಮ್ಮ ಸದಾಶಿವ ಶೆಟ್ಟರ ಸಹೋದರರು, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಯೋಗೀಂದ್ರ ಭಟ್ರು ಇದ್ದಾರೆ. ಅಮೆರಿಕದಲ್ಲಿ ಪುತ್ತಿಗೆ ಮಠದ ಸುಮಾರು ಶಾಖೆಗಳಿವೆ. ಆ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಯೋಗೀಂದ್ರ ಭಟ್ರು ನಮ್ಮ ಫೌಂಡೇಶನ್ನ ಅಮೆರಿಕ ಘಟಕದ ಮುಖ್ಯಸ್ಥರು ಹೌದು. ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ಜೋರಾದ ಕೈಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಮತ್ತೋರ್ವರು ನಮ್ಮ ಮಹಾಪೋಷಕರು, VK ಗ್ರೂಪ್ಸ್ ನ ಮುಖ್ಯಸ್ಥರು, ನಮ್ಮೆಲ್ಲರ ಆತ್ಮೀಯರು, ಬಹಳ ಪ್ರೀತಿ ಪಾತ್ರರು. ಇವತ್ತು ಮುಂಬೈಗೆ ಅನಿವಾರ್ಯವಾಗಿ ಹೋಗ್ಬೇಕಿತ್ತವರಿಗೆ, ಆದ್ರೂ ಕೂಡ ನಮ್ಮ ಮೇಲಿನ ಪ್ರೀತಿ ಅಭಿಮಾನದಿಂದ ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹಳ ಪ್ರೀತಿಯಿಂದ ಒಂದು ದೊಡ್ಡ ದೇಣಿಗೆಯನ್ನು ಕೂಡ ನೀಡಿದಂತವರು ನಮ್ಮ ಫೌಂಡೇಶನ್ಗೆ KM ಶೆಟ್ಟಿ ಅವರು, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ನಮ್ಮ ಪೋಷಕರು ವೇಣುಗೋಪಾಲ್ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಥಾಣೆ ಮುಂಬಯಿಯ ವೇಣುಗೋಪಾಲ್ ಶೆಟ್ರು ಬಜಿಪೆ ಬಂಟರ ಸಂಘದ ಅಧ್ಯಕ್ಷರು ಹೌದು. ನಮ್ಮ ಫೌಂಡೇಶನ್ಗೆ ದೊಡ್ಡ ದೇಣಿಗೆ ನೀಡಿ ನಮ್ಮ ಜೊತೆ ಸಹಕಾರ ನೀಡಿದವರು ವೇಣುಗೋಪಾಲ್ ಶೆಟ್ಟಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಹಿರಿಯವರಾದಂತಹ ನನ್ನ ತಂದೆ ಮಹಾಬಲಿ ಶೆಟ್ಟಿ ಅವರು, ನಾನು ಈ ಲೋಕ ಕಾಣಲಿಕ್ಕೆ ಕಾರಣೀಕರ್ತರು. ಮಹಾಬಲಿ ಶೆಟ್ಟಿ ಹಾಗೂ ಲಲಿತಾ ನನ್ನ ತಂದೆ ತಾಯಿಗಳು, ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಹಿರಿಯವರಾದಂತಹ ಬ್ರಹ್ಮಾವರ ಘಟಕದ ಅಧ್ಯಕ್ಷರಾದಂತಹ ಗೌರವಾಧ್ಯಕ್ಷರಾದಂತಹ ಶೇಡಿಕೋಡು ವಿಠಲ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಈ ಕಡೆಯಿಂದಲೇ ಪ್ರಾರಂಭ ಮಾಡ್ತೇನೆ. ಸುರತ್ಕಲ್ ಘಟಕದ ಅಧ್ಯಕ್ಷರಾದಂತಹ ಲೀಲಾದ್ರಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದೆಹಲಿ ಘಟಕದ ಅಧ್ಯಕ್ಷರಾದಂತಹ ವಸಂತ ಶೆಟ್ಟಿ ಬೆಳ್ಳಾರೆ ಅವರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಫೌಂಡೇಶನ್ ನ ಉಪಾಧ್ಯಕ್ಷರಾದಂತಹ ಅಶೋಕ್ ಶೆಟ್ಟಿ ಪೆರ್ಮದೆ ಅವರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಕಳ ಘಟಕದ ಅಧ್ಯಕ್ಷರಾದಂತಹ ವಿಜಯ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಜಯರಾಮ್ ಶೇಖ್ ಅವರು, ಈ ಅಡ್ಯಾರ ಗಾರ್ಡನ್ ನ ಮುಖ್ಯಸ್ಥರು, ಜಯರಾಮ್ ಶೇಖ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಅದರ ಆ ಕಡೆ ನಮ್ಮ ಉಪ್ಪಳ ಘಟಕದ ಅಧ್ಯಕ್ಷರಾದಂತಹ ನಮ್ಮ ಕನ್ಯಾನ ಚಂದ್ರ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆನಂತರ ಆ ಕಡೆ ಭುವನೇಶ್ ಪಚ್ಚನಡ್ಕ ನಮ್ಮ ಪೋಷಕರು ಹೋದ ಫೌಂಡೇಶನ್ ನ ಪೋಷಕರು, ಬಂಟ್ವಾಳ ಘಟಕದ ಗೌರವಾಧ್ಯಕ್ಷರಾದಂತಹ ಭುವನೇಶ್ ಪಚ್ಚನಡ್ಕ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸರಪಾಡಿ ಘಟಕದ ಅಧ್ಯಕ್ಷರಾದಂತಹ ಶಶಿಕಾಂತ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಅಕ್ಕ ನಿರುಪಮಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಉಡುಪಿ ಘಟಕದ ಮಹಿಳಾ ಘಟಕದ ಅಧ್ಯಕ್ಷರು, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹೇಮಂತ್ ರೈ ಅವರು ಕಡಬ ಘಟಕದ ಸಂಚಾಲಕರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಶಶಿಕಲಾ ಅಕ್ಕ ಇದ್ದಾರೆ, ಪೂಂಜಾಲಗಟ್ಟೆ ಮಹಿಳಾ ಘಟಕದ ಅಧ್ಯಕ್ಷರು. ಉಪೋಪ ಶೆಟ್ಟಿ ಅಳಿಕೆ ಅವರಿದ್ದಾರೆ, ನಮ್ಮ ವಿಟ್ಲ ಘಟಕದ ಅಧ್ಯಕ್ಷರು. ಮತ್ತೆ ಪ್ರೀತಮ್ ರೈ ಅವರು ಇದ್ದಾರೆ, ಬೆಳ್ಳಾರೆ ಸುಳ್ಯ ಘಟಕದ ಅಧ್ಯಕ್ಷರು. ಆ ಕಡೆ ಕರುಣಾಕರ್ ರೈ ದೇರ್ಲಾ ಅವರಿದ್ದಾರೆ, ಪುತ್ತೂರು ಘಟಕದ ಅಧ್ಯಕ್ಷರು ಹೌದು. ಮತ್ತೆ ಹರೀಂದ್ರ ಪೈ ಅವರಿದ್ದಾರೆ, ಪೂಂಜಾಳ ಘಟಕದ ಅಧ್ಯಕ್ಷರು. ಸುರೇಶ್ ಶೆಟ್ಟಿ ಅವರಿದ್ದಾರೆ, ಬೆಳ್ತಂಗಡಿ ಘಟಕದ ಅಧ್ಯಕ್ಷರು. ಶೇಖರ್ ಶೆಟ್ಟಿ ಅವರು ಇದ್ದಾರೆ, ನಮ್ಮ ಒಡಿಯೂರು ಘಟಕದ ಅಧ್ಯಕ್ಷರು. ಉಮೇಶ್ ಭಂಡಾರಿ ಅವರಿದ್ದಾರೆ, ಪೊಳಲಿ ಕೈಕಂಬ ಘಟಕದ ಅಧ್ಯಕ್ಷರು. ಆಮೇಲೆ ಆ ಕಡೆ ಜಗದೀಶ್ ಶೆಟ್ಟಿ ಅವರಿದ್ದಾರೆ, ನಮ್ಮ ಉಪ್ಪಿನಂಗಡಿ ಘಟಕದ ಅಧ್ಯಕ್ಷರು. ಆ ಕಡೆ ನಮ್ಮ ಅಜಿತಣ್ಣ ಗುಜರಾತ್ ಇಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ನಮ್ಮ ಪೋಷಕರು ಹೌದು, ನಮ್ಮ ಫೌಂಡೇಶನ್ ನ ದೊಡ್ಡ ದಾನಿಯೂ ಹೌದು. ನಮ್ಮ ಅಜಿತಣ್ಣ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಗುಜರಾತ್ನ ಅಜಿತಣ್ಣ. ನಿಮ್ಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಜಿತಣ್ಣ. ಈ ಕಡೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಪೂರ್ಣಿಮಾ ಯತೀಶಯ್ಯ ಅವರಿದ್ದಾರೆ. ನಮ್ಮ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು ಬಹಳ ಬ್ಯಾಂಕಿನಲ್ಲಾಗ್ಲಿ ಸೊಸೈಟಿಯಲ್ಲಾಗ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡೆದು ನಮ್ಮ
ಉಡುಪಿ ಘಟಕದ ಅಧ್ಯಕ್ಷರು, ನಮಗೆಲ್ಲ ಹೆಮ್ಮೆ, ನಮ್ಮ ಘಟಕದ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ಹೆಮ್ಮೆ. ಜಯಕರಣ್ಣ, ನಿಮ್ಮ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸ್ತಾ ಇದ್ದೇನೆ. ಹಿರಿಯವರಾದಂತಹ PR ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. PR ಶೆಟ್ಟಿ ಅವರಿಗೆ, ಆಮೇಲೆ ಪುರುಷೋತ್ತಮ್ ಶೆಟ್ಟಿ ಅವರಿದ್ದಾರೆ, ಕಿನ್ನಿಗೋಳಿ ಘಟಕದ ಅಧ್ಯಕ್ಷರು, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ದಿವಾಕರ್ ಶೆಟ್ಟಿ ಅವರು ನಮ್ಮ ಬೀಸರೋಡ್ ಘಟಕದ ಅಧ್ಯಕ್ಷರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದಿಲ್ಲಿ ಘಟಕದ ಅಧ್ಯಕ್ಷರಾದಂತಹ ನಿರಂಜನ್ ಅವರು ಬಂದಿರಬೇಕು, ಅವರನ್ನು ಕೂಡ, ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ದಯವಿಟ್ಟು ವೇದಿಕೆ ಬರಬೇಕು ಸರ್ ತಾವು. ಅವರು ದೆಹಲಿಯಲ್ಲಿ ಕ್ಯಾನ್ಸರ್ ಡಾಕ್ಟರ್, ನಮ್ಮ ಘಟಕದ ಅಧ್ಯಕ್ಷರಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ದೆಹಲಿಯಲ್ಲಿ ದೊಡ್ಡ ಹಾಸ್ಪಿಟಲ್ ಅಲ್ಲಿ, ನಮ್ಮ ಮುಂಬಯಿಯ ಪ್ರತಿಷ್ಠಿತ ಅನೇಕ ಹಾಸ್ಪಿಟಲ್ ಅಲ್ಲಿ ಅವರ ಸೇವೆಯನ್ನು ಸಲ್ಲಿಸಿ ದೆಹಲಿಯಲ್ಲಿದ್ದಾರೆ. ದಯವಿಟ್ಟು ಅವರಿಗೆ ಬಂಧುಗಳೇ, ತಮ್ಮೆಲ್ಲ ಉಪಸ್ಥಿತಿಯನ್ನು ಗೌರವಿಸಿ, ಅನೇಕ ಗಣ್ಯಾತಿ ಗಣ್ಯರು ಇವತ್ತು ಬರಬೇಕಿತ್ತು, ಅವರಿಗೆ ಬರಲಿಕ್ಕೆ ಆಗ್ಲಿಲ್ಲ. ಅವರ ಉಪಸ್ಥಿತಿಯನ್ನು ಕೂಡ ನಾನು ಹೆಸರು ಹೇಳಲ್ಲ, ಇನ್ವಿಟೇಷನ್ ಪ್ರಿಂಟ್ ಮಾಡಿದೆ. ಮತ್ತೆ ಬರುವವರಿದ್ದಾರೆ, ಬಾಲಣ್ಣ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಗೋಲ್ಡ್ ಪಿಂಚಿನ, ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಮತ್ತೆ ಎಲ್ಲ ಬಂಧುಗಳು, ತಾವುಗಳೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ. ಫೌಂಡೇಶನ್ ನ ಕಾರ್ಯವೈಖರಿ ಏನು ಅಂತ ತಮ್ಗೆ ಗೊತ್ತಿದೆ. ಇಂತಹ ದಾನಿಗಳು ಇದ್ದ ಕಾರಣ ನಮ್ಮ ಫೌಂಡೇಶನ್ ನಡೀತಾ ಇದೆ. ಇಲ್ಲದಿದ್ರೆ ನಾನೊಬ್ಬ ಕಲಾವಿದನಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಆ ಕಡೆ ಇನ್ಶೂರೆನ್ಸ್, ಕಲಾವಿದರಿಗೆ ಇನ್ಶೂರೆನ್ಸ್ ನಡೀತಾ ಇದೆ. ವಿದ್ಯಾರ್ಥಿಗಳು ಸುಮಾರು 4,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ. 3,000 ರೂಪಾಯಿ ವಿದ್ಯಾರ್ಥಿ ವೇತನ ನಾವು ಒಂದು ವಿದ್ಯಾರ್ಥಿ ಕೊಡ್ತೇವೆ. 4,000 ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಎಷ್ಟಾಯ್ತು ಅಂತ ನೀವು ಯೋಚನೆ ಮಾಡಿ. ಇವತ್ತು ಎಷ್ಟು ಚಾರಿಟಿ, ಎಷ್ಟು ಕೋಟಿ ರೂಪಾಯಿಯ ಚಾರಿಟಿ ಇವತ್ತು ಒಂದು ದಿವಸ ಇಲ್ಲಿ ನಡೀತಾ ಇದೆ ಎಂಬುದು ನಿಮ್ಗೆ ಗೊತ್ತಿರಬಹುದು. ಆದ ಕಾರಣ ಇದಕ್ಕೆಲ್ಲ ಕಾರಣೀಕರ್ತರು ಯಾರಂತ ಹೇಳಿದ್ರೆ ಇಂತಹ ದಾನಿಗಳು, ಮಹಾ ದಾನಿಗಳಿದ್ದ ಕಾರಣ ನಾವು ಇದನ್ನು ಮಾಡ್ಲಿಕ್ಕೆ ಸಾಧ್ಯ. ಜೋರಾದ ಕೈ ಚಪ್ಪಾಳೆ ಈ ವೇದಿಕೆಯಲ್ಲಿ ಕೂತವರಿಗೆ ಎಲ್ರಿಗೂ ಸಲ್ಲೇಬೇಕು. ಹಾಗಾಗಿ ಇವರೆಲ್ಲ ಇದ್ದ ಕಾರಣ ನಮಗೆ ಮಾಡ್ಲಿಕ್ಕೆ ಸಾಧ್ಯ. ಇಂತಹ ಗುರುವರಿಯರ ಆಶೀರ್ವಾದ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ನಿಮ್ಗೆಲ್ಲ ಗೊತ್ತೇ ಇದೆ. ಯಾರು ಬಂದಿದ್ದೀರಿ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನಿವಾರ್ಯ ಕಾರಣವಾಗಿ ಬರ್ಲಿಕ್ಕೆ ಆಗದೇ ಇದ್ದವರಿಗೂ ಈ ಮೂಲಕ ನಾನು ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ, ಈ ಹೊತ್ತು ನಡೆಯುವಂತಹ ನಮಗೆ ಕಾರ್ಯಕ್ರಮ ನಾವು 11 ಗಂಟೆಗೆ ಅಂತ ಹೇಳಿದ್ದೇವೆ. ಸಭಾ ಕಾರ್ಯಕ್ರಮ 11 ಗಂಟೆಗೆ ಪ್ರಾರಂಭ ಆಗಿದೆ. 1:30 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತದೆ. ಮತ್ತೆ ಗೆಸ್ಟ್ಗಳು ಎಲ್ಲರೂ ಮಾತಾಡ್ಲಿಕ್ಕಿಲ್ಲ, ಯಾರು ಹೆದರಬೇಕಾಗಿಲ್ಲ, ಇಷ್ಟು ಜನ ಕೂಡ ಮಾತಾಡ್ಲಿಕ್ಕೆ ಉಂಟಂತ ಘಟಕದ ಅಧ್ಯಕ್ಷರುಗಳೆಲ್ಲ ನಮ್ ಜೊತೆ ಸಹಕಾರ ನೀಡಿ ಉಪಸ್ಥಿತಿಯಲ್ಲಿದ್ದಾರೆ. ಮಹಾದಾನಿಗಳು ಮತ್ತೆ ಮುಖ್ಯ ಗಣ್ಯರು ಮಾತ್ರ ಮಾತಾಡ್ತಾರೆ. 1:30 ಗಂಟೆ ಒಳಗೆ ಈ ಸಭಾ ಕಾರ್ಯಕ್ರಮ ಮುಗಿಸ್ತೇವೆ. ವಿದ್ಯಾರ್ಥಿ ವೇತನ ಅಲ್ಲಿ ಸ್ಟಾರ್ಟ್ ಆಗಿದೆ. ಯಾರು ಅವಸರ ಮಾಡಬೇಕಾಗಿಲ್ಲ. ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ, ಮತ್ತೆ ಅವಕಾಶ ಇದ್ದಾಗ ಮಧ್ಯದಲ್ಲಿ ಬಂದು ಮಾತಾಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮ ಫೌಂಡೇಶನ್ ಮೇಲೆ ಇರಲಿ. ಇದಕ್ಕೆ ಸಹಕರಿಸಿದ ಫೌಂಡೇಶನ್ ನ ಕೇಂದ್ರೀಯ ಘಟಕ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಘಟಕಗಳ ಮುಖ್ಯಸ್ಥರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ, ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ 2 ಮಾತನ್ನು ತಾಯಿ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.